Hello everyone, hope you're all doing well. So ಈ ವಿಡಿಯೋ ನೀವು ಆಲ್ರೆಡಿ ನೋಡಿರ್ತೀರಾ ಅಥವಾ ನೀವು ಆಲ್ರೆಡಿ ಬುಕ್ ಓದಿರ್ತೀರಾ, ನ್ಯೂಸ್ ಪೇಪರಲ್ಲಿ ನೋಡಿರ್ಬೋದು ಅಥವಾ ಈ ಗೆಜೆಟಲ್ಲಿ ನೋಡಿರ್ಬೋದು ಅನ್ಸುತ್ತೆ ನೀವು. ಓಕೆ, ಸೊ ಏನಿದು ನೋಟಿಫಿಕೇಶನ್ ಅಂದರೆ, ಈ ನೋಟಿಫಿಕೇಶನ್ ಬಂದ್ಬಿಟ್ಟು ಗ್ರೂಪ್ ಎ ಎಕ್ಸಾಮ್ಸಿಗೆ ಅಂತ ಆಯ್ತಾ. ಈ ನೋಟಿಫಿಕೇಶನ್ ಬಂದ್ಬಿಟ್ಟು ಗ್ರೂಪ್ ಎ ಎಕ್ಸಾಮ್ಸ್ಗೆ. ಗ್ರೂಪ್ ಎ ಎಕ್ಸಾಮ್ಸಿಗೆ ಏನಿದೆ ಇಲ್ಲಿ ಒಂದು ಚೇಂಜಸ್ ಅಂದರೆ, ನೋಡಿ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎಕ್ಸಾಮ್ಸ್ಗೆ ಇನ್ ರೆಸ್ಪೆಕ್ಟ್ ಆಫ್ ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಬಿ ಪೋಸ್ಟ್ ವೇರ್ ದೇರ್ ಇಸ್ ನೋ ಇಂಟರ್ವ್ಯೂ ಇಲ್ದಿರೋಂಥ ಎಕ್ಸಾಮ್ಸ್ಗೆ ದ ಎಕ್ಸಾಮ್ ಶೆಲ್ ಬಿ ಇನ್ ದಿ ಫಾರ್ಮ್ ಆಫ್ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕನ್ಸಿಸ್ಟಿಂಗ್ ಆಫ್ 2 ರಿಟರ್ನ್ ಪೇಪರ್ಸ್ 300 ಮಾರ್ಕ್ಸ್ ಆ್ಯಂಡ್ 300 ಮಾರ್ಕ್ಸ್ ಈಚ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಗ್ರೂಪ್ ಬಿ ಎಕ್ಸಾಮ್ಸ್ ಇತ್ತು 14ನೇ ತಾರೀಕು 15ನೇ ತಾರೀಕು, ನೆನಪಿರಲಿ ನಿಮಗೆ. ಓಕೆ, ಅದಕ್ಕೆ ನಿಮಗೆ ಇಂಟರ್ವ್ಯೂ ಇರಲಿಲ್ಲ, ಬರೀ ಅದು ಬಂದ್ಬಿಟ್ಟು ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇತ್ತು. ಬಟ್ ಗ್ರೂಪ್ ಬಿ ಎಕ್ಸಾಮ್ಸ್ ಕ್ಯಾನ್ಸಲ್ ಆಯಿತು, ಆಯ್ತಾಯ್ತಾ. ಸೊ ಯಾಕಂದರೆ ಏಜ್ ರಿಲ್ಯಾಕ್ಸೇಷನ್ಸ್ ಜಾಸ್ತಿ ಮಾಡಿದ್ರಂತ. ಆ ಗ್ರೂಪ್ ಇ ಎಕ್ಸಾಮ್ಸಲ್ಲಿ ನೀವು 2 ಪೇಪರ್ ಇತ್ತು ನೋಡಿದ್ರೆ, ಒಂದು ಪೇಪರ್ ಬಂದ್ಬಿಟ್ಟು ಜನರಲ್ ಸ್ಟಡೀಸ್ ಪೇಪರ್ ಅಥವಾ ಜನರಲ್ ನಾಲೆಡ್ಜ್ ಪೇಪರ್. ಓಕೆ, ಎರಡನೇ ಪೇಪರ್ ಬಂದ್ಬಿಟ್ಟು ನಿಮಗೆ ಇದ್ದಂಥ ಪೇಪರು ಸ್ಪೆಸಿಫಿಕ್ ಪೇಪರ್. ಫಾರ್ ಎಕ್ಸಾಂಪಲ್ ತಾಲೂಕು ಆಫೀಸರ್ಗೆ ನಿಮಗೆ ಬೇರೆ ಸ್ಪೆಸಿಫಿಕ್ ಪೇಪರ್ ಇತ್ತು, ಮತ್ತು ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟರ್, ಓಕೆ, ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸಲ್ಲಿ ಬೇರೆ ಸ್ಪೆಸಿಫಿಕ್ ಪೇಪರ್ ಇತ್ತು. 300 ಮಾರ್ಕ್ಸ್ ಈಚಿಗೆ. ಓಕೆ, ಸೊ ದಟ್ ಈಸ್ ಹೌ ಇಟ್ ಈಸ್. ಅದನ್ನೇ ಇವ್ರು ಹೇಳ್ತಿರೋದಿಲ್ಲಿ, ಅರ್ಥ ಆಯ್ತಾ. ಸೊ ಗ್ರೂಪ್ ಎಗೆ ಅಂದರೆ ನೀವು ಇವಾಗ ರೈಟ್ ನಾವು ಇರೋವಂಥದ್ದು ಯಾವುದು ಗ್ರೂಪ್ ಎಗೆ, ನಮ್ಮ ವೆಟರ್ನರಿ ಆಫೀಸರ್ಸ್ದು. ವೆಟರ್ನರಿ ಆಫೀಸರ್ಸ್ ಗ್ರೂಪ್ ಎ ಪೋಸ್ಟ್. ಓಕೆ, ಅಲ್ಲೂ ಕೂಡ ನಿಮಗೆ ಪೇಪರ್ 1 300 ಮಾರ್ಕ್ಸ್ ಸಿಗಿರುತ್ತೆ, ಪೇಪರ್ 2 300 ಮಾರ್ಕ್ಸ್ ಸಿಗಿರುತ್ತೆ. ಓಕೆ, ಸೊ ಗ್ರೂಪ್ ಎ ಪೋಸ್ಟ್ ವೇರ್ ದೇರ್ ಈಸ್ ಎನ್ ಇಂಟರ್ವ್ಯೂ ಇರ್ತಕ್ಕಂಥದ್ದು ಯಾವುದು, ಗೆಸ್ಟೆಡ್ ಪ್ರೊಫೆಷನರಿಗೆ ಇಂಟರ್ವ್ಯೂ ಇದೆ. ಸೊ ಬಟ್ ದಿಸ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಈ ವರ್ಷದ KPSC ಅಪ್ಲಿಕೇಬಲ್ ಇಲ್ಲ, ಆಲ್ರೆಡಿ ನೋಟಿಫಿಕೇಶನ್ ಆಗೋಗಿದೆ. ಮುಂದೆ ಬರ್ತಕ್ಕಂಥ ಗ್ರೂಪ್ ಎ ಎಕ್ಸಾಮ್ಸ್ ವಿತ್ ಡಿಸ್ಕ್ರಿಪ್ಟಿವ್ ಇದು ಇಂಟರ್ವ್ಯೂ ಇರೋವಂಥದ್ದು. ಓಕೆ, ಅದಕ್ಕೆ ನಿಮಗೇನಿರುತ್ತೆ, ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ, ಕರೆಕ್ಟ್. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಲ್ಲ, ಇಂಟರ್ವ್ಯೂ ಇರ್ತಕ್ಕಂಥ ಗ್ರೂಪ್ ಎ ಪೋಸ್ಟ್ಸ್, ಈ ಗ್ರೂಪ್ ಎ ಓನ್ಲಿ. ಓಕೆ, ಸೊ ಡಿಸ್ಕ್ರಿಪ್ಟಿವ್ ಪೇಪರ್ ಬರೀಬೇಕು ನೀವು ಇನ್ಮೇಲೆ, 2 ಪೇಪರ್ 300 ಮಾರ್ಕ್ಸಿಗೆ ಈಚ್ ಇರುತ್ತೆ. ರೈಟ್, ಸದ್ಯಕ್ಕಿಂತೂ ಯಾವುದು ನೋಟಿಫಿಕೇಶನ್ ಇಲ್ಲ, ಇದಕ್ಕೆ ಮಾತ್ರ ನೋಟಿಫಿಕೇಶನ್ ಇದೆ. ಗ್ರೂಪ್ ಎ ವಿತೌಟ್ ಇಂಟರ್ವ್ಯೂ, ಅದು ಒಂದು ನಿಮ್ಮ ವೆಟರ್ನರಿ ಇನ್ಸ್ಪೆಕ್ಟರ್ಸ್ಗೆ, ಮತ್ತು ಗ್ರೂಪ್ ಬಿ ಬಂದುಬಿಟ್ಟು ತಾಲೂಕು ಆಫೀಸರ್ಸ್ ಆ್ಯಂಡ್ ದಿ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ದಿ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ಈಗ ಇಫ್ ಯು ಸಿ, ನೀವು ನೋಡಿದರೆ ಈ ಸಿಲೆಬಸ್ ಕೂಡ ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಮಾಡಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ ವೆಟರ್ನರಿ ಆಫೀಸರ್ಸ್ ಕೋರ್ಸ್ ತೊಗೊಂಡಿರೋವಂಥವ್ರು ಯಾರು ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ ಈ ಕೋರ್ಸ್ನ. ಸೊ ಆ ಕೋರ್ಸ್ನವರು ಕೇಳ್ತಿದ್ದಾರೆ ದಟ್ ಸರ್ ಸೇಮ್ ಸಿಲೆಬಸ್ ಅಥವಾ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಿಲೆಬಸ್, ಏನು ಚೇಂಜಸ್ ಆಗಿದೆ ನೋಡಿ. ಜನರಲ್ ನಾಲೆಡ್ಜ್ ಟಾಪಿಕ್ಸ್ ಲೈಕ್ ಕರೆಂಟ್ ಅಫೇರ್ಸ್ ಅಂತೂ ಇತ್ತು ಇದೆ, ಜನರಲ್ ಸೈನ್ಸ್ ಅಂತೂ ಇತ್ತು ಇದೆ, ಕರ್ನಾಟಕ ಹಿಸ್ಟ್ರಿ ಇದೆ, ಕರ್ನಾಟಕ ಜಿಯೋಗ್ರಫಿ ಇದೆ, ಇಂಡಿಯನ್ ಹಿಸ್ಟ್ರಿ ಇದೆ, ಇಂಡಿಯನ್ ಜಿಯೋಗ್ರಫಿ ಇದೆ. ದೆನ್ ಸೋಷಲ್ ಸೈನ್ಸಸ್ ಅಂದರೆ ನಿಮಗೆ ಪಾಲಿಟಿ ಆ್ಯಂಡ್ ಎಕಾನಮಿ. ಓಕೆ, ಪಾಲಿಟಿ ಆ್ಯಂಡ್ ಎಕಾನಮಿ ಸೋಷಲ್ ಸೈನ್ಸ್ ಅಂತ ಅನ್ಕೊಂಬಿಡಿ. ದೆನ್ ಜನರಲ್ ಮೆಂಟಲ್ ಎಬಿಲಿಟಿ ಇದೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ, ದಟ್ ಈಸ್ ದೇರ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಡ್ ಮಾಡಿದ್ದಾರೆ, ಕರೆಕ್ಟ್. ಆ ಕ್ಲಾಸಸ್ನ ನಾವು ಅಪ್ಲೋಡ್ ಮಾಡ್ತೀವಿ, ಅರ್ಥ ಆಯ್ತಾ. ಸೊ ಆ ಕ್ಲಾಸಸ್ ಯಾಕಂದರೆ ವೆಟರ್ನರಿ ಆಫೀಸರ್ಸ್ ಇರಲಿಲ್ಲ, ಸೊ ಬಟ್ ಇವಾಗ ನೋಟಿಫಿಕೇಶನ್ ಬಂದಿರೋ ಕಾರಣ ವೆಟರ್ನರಿ ಆಫೀಸರ್ಸಲ್ಲಿ ಆ ಕೋರ್ಸಲ್ಲಿ ನಾವು ಆ್ಯಡ್ ಮಾಡ್ತೀವಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇಂಟರ್ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ RD, ದಟ್ ವಿಲ್ ಆಲ್ಸೋ ಬಿ ಅಪ್ಲೋಡೆಡ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಲ್ರೆಡಿ ಇದೆ. ಓಕೆ, ದೆನ್ ನಿಮಗೆ ಎಕಾನಮಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರಲಿಲ್ಲ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಂದು ಆ್ಯಡ್ ಮಾಡಿದ್ದಾರೆ. ಎನ್ವಿರಾನ್ಮೆಂಟ್ ಎಕಾಲಜಿ ಇದೆ, ರೀಸನಿಂಗ್ ಅಬಿಲಿಟಿ ಇಸ್ ನಥಿಂಗ್ ಬಟ್ ಮೆಂಟಲ್ ಎಬಿಲಿಟಿಗೆ ರೀಸನಿಂಗ್ ಅಬಿಲಿಟಿ ಅಂತ ಅನ್ನೋದು, ಆ್ಯಂಡ್ ಎವ್ರಿಡೇ ಅಬ್ಸರ್ವೇಷನ್, ದಟ್ ಈಸ್ ಕ್ವೈಟ್ ಕಾಮನ್. ಓಕೆ, ಹೊಸ ಸಬ್ಜೆಕ್ಟ್ಸ್ ಯಾವುದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇವರು ಅಂದರೆ, ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಓಕೆ, ದೆನ್ ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಕರೆಕ್ಟ್. ಸೊ ಇದು ಮಾತ್ರ ಟಾಪಿಕ್ಸ್ ಹೊಸದು ಆ್ಯಡ್ ಮಾಡಿರೋದು, ದಟ್ ವಿ ವಿಲ್ ಆ್ಯಡ್ ನಿಮ್ಮ ಕೋರ್ಸಿಗೆ ನಾವು ಆ್ಯಡ್ ಮಾಡಿ ಕೊಡ್ತೀವಿ. ಯು ಡೋಂಟ್ ಹ್ಯಾವ್ ಟು ಬಾದರ್ ಅಬೌಟ್ ಇಟ್. ಈಗ ಎರಡನೇ ಪೇಪರ್ ಬಂದುಬಿಟ್ಟು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ವೆಟರ್ನರಿಗೆ ಆಲ್ರೆಡಿ ಸ್ಪೆಸಿಫಿಕ್ ಪೇಪರ್ ಇದೆ, ನಾವು ಸ್ಪೆಸಿಫಿಕ್ ಪೇಪರ್ನ ಕವರ್ ಮಾಡಿಲ್ಲ, ಬರೀ ಜನರಲ್ ಸ್ಟಡೀಸ್ ಮಾತ್ರ ಕವರ್ ಮಾಡ್ತಾ ಇರೋದು. ಬಟ್ ನೋಟಿಫಿಕೇಷನಲ್ಲಿ ಗ್ರೂಪ್ ಎಗೆ ಮತ್ತು ಗ್ರೂಪ್ ಬಿಗೆ ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತೆ. ಈ ಸ್ಪೆಸಿಫಿಕ್ ಪೇಪರ್ ಶಾಲ್ ಬಿ ಡಿಟರ್ಮೈನ್ಡ್ ಬೈ ದಿ ಸೆಲೆಕ್ಷನ್ ಅಥಾರಿಟಿ. ಓಕೆ, ಸೊ ಕೀಪಿಂಗ್ ಇನ್ ದಿ ವ್ಯೂ ಆಫ್ ದಿ ಜಾಬ್. ಯೂಶಲಿ ನಿಮ್ಮ ಗ್ರೂಪ್ ಎ ಪೋಸ್ಟ್ ಇರುತ್ತಲ್ಲ, ಯಾವುದು ವೆಟರ್ನರಿ ಆಫೀಸರ್ಸ್ ಪೋಸ್ಟ್ಗೆ ಸ್ಪೆಸಿಫಿಕ್ ಪೇಪರ್ ಯಾವುದು ವೆಟರ್ನರಿ ಅಥವಾ ಅನಿಮಲ್ ಹಸ್ಬೆಂಡ್ರಿ, ಇದೆರಡು ಮಿಕ್ಸ್ ಮಾಡಿಕೊಟ್ಟಿರ್ತಾರೆ ಅಲ್ವಾ. ದೆನ್ ಗ್ರೂಪ್ ಬಿ ತಾಲೂಕು ಆಫೀಸರ್ಸಿಗೆ ನಿಮಗೆ ರಿಸರ್ವೇಷನ್ ಆಫ್ ಇಂಡಿಯಾ ಈ ಥರ ಕಾನ್ಸೆಪ್ಟ್ಸ್ ಎಲ್ಲ ಹೇಳ್ಬಿಟ್ಟು ಒಂದು ಸ್ಪೆಸಿಫಿಕ್ ಪೇಪರ್ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಥಿಂಗ್ಸ್. ಆ್ಯಂಡ್ ನಿಮ್ಮದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ದಿ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಸ್ಪೆಸಿಫಿಕ್ ಪೇಪರ್ಲಿ ನಿಮಗೆ ಇಂಡಸ್ಟ್ರಿಯಲ್ ಲಾಸ್ ಇದೆ. ಓಕೆ, ದೆನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮತ್ತೆ ಕವರ್ ಮಾಡಿದ್ದಾರೆ ಅದರಲ್ಲಿ. ಸೊ ಆ ಥರ ಸ್ಪೆಸಿಫಿಕ್ ಪೇಪರ್ಸ್, ಅರ್ಥ ಆಯ್ತಾ. ಸೊ ದಿಸ್ ಈಸ್ ರೀಸೆಂಟ್ ನೋಟಿಫಿಕೇಶನ್, ಇದು ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ.